ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಜನತಾ ಬಜೆಟ್ ಮಂಡಿಸುವಂತೆ ಎಸ್ಡಿಪಿಐನ ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ರಹೀಂ ಪಟೇಲ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದ 134 ಭರವಸೆಗಳನ್ನು ಇನ್ನೂ ಸಂಪೂರ್ಣವಾಗಿ ಜಾರಿಗೆ ತಂದಿಲ್ಲ. ಇದು ವಿಷಾದಕರವಾಗಿದೆ. ಪ್ರಸ್ತುತ ವರ್ಷದ ಬಜೆಟ್ನಲ್ಲಿ ಎಲ್ಲ ಯೋಜನೆಗಳನ್ನು ಘೋಷಿಸಿ ಪ್ರಾಯೋಗಿಕವಾಗಿ ಜಾರಿ ತರಬೇಕು ಎಂದು ಒತ್ತಾಯಿಸುತ್ತೇವೆ ಎಂದರು. ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಸಂವಿಧಾನದ ಆದರ್ಶಗಳಿಗೆ ಅನುಗುಣವಾಗಿ 2026-27ರ ರಾಜ್ಯ ಬಜೆಟ್ನಲ್ಲಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮತ್ತು ಶೋಷಿತ ವರ್ಗಗಳ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಸ್ಟೇಟ್ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಡೆಮೋಕ್ರಸಿಯಲ್ಲಿ ರೂಲಿಂಗ್ ಪೊಲಿಟಿಕಲ್ ಪಾರ್ಟೀಸ್, ರೂಲಿಂಗ್ ಗವರ್ಮೆಂಟ್ಗೆ ಬಜೆಟ್ ಪ್ರಿಪೇರ್ ಮಾಡುವ ಅವರಿಗೆ ಹಕ್ಕಿದೆ. ಬಟ್ ಡೆಮೋಕ್ರಸಿಯಲ್ಲಿ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟೀಸ್ಗೂ ಆ ಬಜೆಟ್ನಲ್ಲಿ ಪಾತ್ರ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ 2 ವರ್ಷದಿಂದ ಸತತ, ಲಾಸ್ಟ್ ಇಯರ್ನು ಮತ್ತು ಈ ವರ್ಷನೂ ನಾವು ಜನತಾ ಬಜೆಟ್ ಅಂತ ನಾವು ಖುದ್ದಾಗಿ ಒಂದು ಬಜೆಟನ್ನು ಪ್ರಿಪೇರ್ ಮಾಡಿದ್ದೀವಿ. ಈ 2026 ನಾವು 16th February 2026 ಫ್ರೀಡಮ್ ಪಾರ್ಕಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿ ಆ ಬಜೆಟಲ್ಲಿ ನಾವು ಪೀಪಲ್ಸ್ ಬಜೆಟ್ ಅಂತ ಅಲ್ಲಿ ಪೇಪರ್ ರಿಲೀಸ್ ಮಾಡಿದ್ದೀವಿ. ಆ ಪ್ರೋಗ್ರಾಮಲ್ಲಿ ಶ್ರೀ ರಾಮಲಿಂಗಂ ರೆಡ್ಡಿ ಕ್ಯಾಬಿನೆಟ್ ಮಿನಿಸ್ಟರ್ ಆ ಪ್ರೋಗ್ರಾಮ್ಗೆ ಬಂದು ನಾವು ಅಲ್ಲಿ ಅವರಿಗೆ ಆ ಡಿಮ್ಯಾಂಡನ್ನು ಕೊಟ್ಟಿದ್ದೇವೆ. ನಮ್ಮ ಡಿಮ್ಯಾಂಡ್ ಏನಂದರೆ, ನಾವು ಏನು ಬಜೆಟ್ ಪ್ರಿಪೇರ್ ಮಾಡಿದ್ದೀವಿ ಆ್ಯಸ್ ಎ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿ, ನಮ್ಮನ್ನು ಮತ್ತು ನಾವು ಫೆಲೋ ಸಿಟಿಸನ್ಸ್ ವತಿಯಿಂದ ನಾವು ಅವ್ರಿಗೆ ಡಿಸ್ಕಷನ್ ಮಾಡಿ ಏನೇನು ಪಾಯಿಂಟ್ಸ್ ಬಜೆಟಲ್ಲಿ ಬರಬೇಕು, ಏನು ಆಶಯ ಇದೆ ಅವ್ರದ್ದು, ಅದು ಎಲ್ಲ ಸ್ಟಡಿ ಮಾಡಿ ಆ ಬಜೆಟನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ಆ ಬಜೆಟಲ್ಲಿ ಎಜುಕೇಷನ್ ಸೆಕ್ಟರ್, ಲ್ಯಾಂಡ್, ಹೌಸಿಂಗ್, ಸರ್ವಿಸ್ ಸೆಕ್ಟರ್, ಫಾರ್ಮರ್ಸ್, ಯೂತ್, ಲೇಬರ್ ವೆಲ್ಫೇರ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಸಂಶೋಧನೆ ಮಾಡಿ ಆ ಬಜೆಟನ್ನು ನಾವು ಕೊಟ್ಟಿದ್ದೇವೆ. ಸೊ ನಮ್ಮ ಬೇಡಿಕೆ ಏನಂದರೆ, ಆ್ಯಸ್ ಎ ಅಪೋಸಿಷನ್ ಪಾರ್ಟಿನೂ ನಮ್ಮನ್ನು ಕೇಳಬೇಕು. ಯಾಕಂದರೆ ನಾವು ಸಿಟಿಸನ್ಸ್, ಕನ್ನಡಿಗ ಸಿಟಿಸನ್ಸ್ ಜೊತೆ ನಾವು ಪರಸ್ಪರ ಆಗಿ ಕಾಂಟ್ಯಾಕ್ಟಲ್ಲಿದ್ದೇವೆ. ಅವ್ರದ್ದು ಆಶೆ ಏನಿದೆ ನಾವು ಆ ಬಜೆಟ್ ಮುಖಾಂತರ ಅವ್ರಿಗೆ ಕೊಟ್ಟಿದ್ದೇವೆ. ಆ ಸ್ಟೇಟ್ ಬಜೆಟ್ ಪ್ರಿಪೇರ್ ಲಿಸ್ಟ್ ಮಾಡಿ ಕೊಟ್ಟಿದ್ದೇವೆ. ಮತ್ತು ಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ರೀಜನ್ಗೋಸ್ಕರ ಯೂಶ್ವಲಿ KKRDB 5,000 ಕೋಟಿ ಕೊಡ್ತಾ ಇದ್ದಾರೆ. ಬಟ್ ಆ ಬಜೆಟ್ ಸಾಕಾಗ್ತಾ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ನಮ್ಮ ಡಿಮ್ಯಾಂಡ್ ಏನಂದರೆ, ಅಡಿಷ್ನಲ್ 7,000 crore KKRDBಗೆ ಕೊಡಬೇಕು. ಮತ್ತು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿ, ಪ್ಲ್ಯಾನಿಂಗ್ ಮಾಡಿ, ಮತ್ತು ಎಫೆಕ್ಟಿವ್ ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು, KKRDB ಏನು ಪ್ಲಾನ್ಸ್ ಇದೆ ಅದು ಮಾಡಬೇಕು. ಯಾಕಂದರೆ 5,000 ಕೊಟ್ಟಿದ್ದಾರೆ ಲಾಸ್ಟ್ ಇಯರ್, ಅದು ನೀಡ್ ಡ್ರಿವನ್ ಪ್ರೊಜೆಕ್ಟ್ಸ್ ಮಾಡ್ತಾಯಿಲ್ಲ. ಅವರು ಯಾರು MLA ಎಷ್ಟು ಕೇಳ್ತಾ ಇದ್ದಾರೆ, MLA ಡ್ರಿವನ್ ಬಜೆಟ್ KKRDB ಆಗಿಬಿಟ್ಟಿದೆ. ಸೈಂಟಿಫಿಕ್ ಸ್ಟಡಿ ಆಗಿ ಎಜುಕೇಷನಲ್ಲಿ ಎಷ್ಟು ಕೊಡಬೇಕು, ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಎಷ್ಟು ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಕೊಡಬೇಕು, ಆ ಥರ ಏನು ಸೈಂಟಿಫಿಕ್ ಅಪ್ರೋಚ್ KKRDBಯಲ್ಲಿ ಇಲ್ಲ. ಮತ್ತು KKRD ಚೇರ್ಮನ್ಗೆ ಮತ್ತು ಮಿನಿಸ್ಟ್ರಿಯಲ್ ಬತ್ ಕೊಡಬೇಕು ಅಂತ ಅದನ್ನು ಡಿಮ್ಯಾಂಡ್ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸಲ್ಲಿ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ, ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ ಡಿಸ್ಟ್ರಿಕ್ಟಲ್ಲಿ ಏನೇನು ಬೇಕಂತ ಆ ಲಿಸ್ಟನ್ನು ನಾವು ಮಾಡಿ ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸ್, MLAಸ್ಗೂ ನಾವು ಈ ಬೇಡಿಕೆಯಿಂದ ತೊಗೊಂಡು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾಯಿದ್ದೀವಿ ಪೀಪಲ್ಸ್ ಬಜೆಟ್ ಹೇಗಿರಬೇಕು. ಯಾಕಂದರೆ ಅಪ್ರಾಕ್ಸಿಮೇಟ್ಲಿ 134 ಲಾಸ್ಟ್ ಎಲೆಕ್ಷನಲ್ಲಿ ಅವರು ಪ್ರಾಮಿಸಸ್ ಮಾಡಿದ್ದಾರೆ ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ. ಬಟ್ ಇಷ್ಟು ತನಕ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ,
ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.